ಕರುನಾಡಲ್ಲಿ ಸರಣಿ ಹಾರ್ಟ್ನ ಸಾವು ಮುಂದುವರಿತಾ ಇದೆ. ಹಾಸನದ ದೊಡ್ಡ ಮಣ್ಣಿಗನಹಳ್ಳಿಯಲ್ಲಿ ವ್ಯಕ್ತಿ ಬಲಿಯಾಗಿದ್ದಾರೆ. ಕರುನಾಡಲ್ಲಿ ಮುಂದುವರೆದಿದೆ ಹಾರ್ಟ್ ಸಾವು, ಸರಣಿ ಸಾವಿದು. ಹಾಸನದ ದೊಡ್ಡ ಮಣ್ಣಿಗನಹಳ್ಳಿಯಲ್ಲಿ ವ್ಯಕ್ತಿ ಬಲಿಯಾಗಿದ್ದಾರೆ. ಕೆಎಸ್ಆರ್ಟಿಸಿ ಬಸ್ಸಿನಲ್ಲೇ ಹಾರ್ಟ್ ಅಟ್ಯಾಕ್ ಆಗಿರೋದು. ಹಾಸನದಿಂದ ಬೆಂಗಳೂರಿಗೆ ಅಂತ ವೆಂಕಟೇಶ್ ಪ್ರಯಾಣ ಮಾಡ್ತಾ ಇದ್ರು. ಪತ್ನಿ ಜೊತೆ ಬೆಂಗಳೂರಿನ ಪುತ್ರಿ ಮನೆಗೆ ಅಂತ ಬರ್ತಾ ಇದ್ರು ವ್ಯಕ್ತಿ. ಹೃದಯಾಘಾತ ಆಗ್ತಾ ಇದ್ದಂತೆ ಸೋಲೂರು ಆಸ್ಪತ್ರೆಗೆ ರವಾನೆಯನ್ನ ಮಾಡಲಾಗಿದೆ. ಆದರೆ ಸೋಲೂರು ಆಸ್ಪತ್ರೆಯಲ್ಲಿ ಇರದ ವೈದ್ಯ ಸಿಬ್ಬಂದಿ ನಾಚಿಕೆ ಆಗಬೇಕು ವೈದ್ಯರಿಗೆ. ಕೂಡಲೇ ನೆಲಮಂಗಲ ಆಸ್ಪತ್ರೆಗೆ ವೆಂಕಟೇಶನ್ನ ರವಾನೆ ಮಾಡಲಾಗಿದೆ. ಅಷ್ಟರಲ್ಲಿ ಆಗಲೇ ಮೃತಪಟ್ಟಿದ್ದಾರೆ ಹಾಸನದ ವೆಂಕಟೇಶ್. ಒಂದು ಕಡೆ ಹಾಸನದಲ್ಲಿ ಪದೇ ಪದೇ ಹೃದಯಾಘಾತಕ್ಕೆ ಸಾವಿಗೀಡಾಗ್ತಾ ಇರೋದು, ಒಂದ್ ಕಡೆ ಮತ್ತೊಂದು ಕಡೆ ಆಸ್ಪತ್ರೆ ಕರ್ಕೊಂಡು ಹೋಗಿದ್ದಾರೆ. ಆಸ್ಪತ್ರೆ ಕರ್ಕೊಂಡು ಹೋಗೋದಕ್ಕಿಂತ ಮುಂಚೆ ಸಂಭವಿಸಿರುವಂತ ಸಾವಲ್ಲ ಇದು. ಆದ್ರೆ ಆಸ್ಪತ್ರೆಯಲ್ಲಿ ವೈದ್ಯರೇ ಇಲ್ಲ. ವೈದ್ಯರ ನಿರ್ಲಕ್ಷ್ಯ ಹೇಗಿದೆ ಅಂತ. ಅದರಲ್ಲೂ ಕೂಡ ಕರ್ನಾಡಲ್ಲಿ ಪದೇ ಪದೇ ಹಾರ್ಟ್ ಅಟ್ಯಾಕ್ ಮುಂದುವರಿತಾ ಇದೆ. ಆಸ್ಪತ್ರೆಗೆ ಅಂತ ಕರ್ಕೊಂಡು ಹೋದಾಗ ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ. ಆದ್ರೆ ಟ್ರೀಟ್ಮೆಂಟ್ ಮಾಡೋದಕ್ಕೆ ಡಾಕ್ಟ್ರೇ ಇಲ್ಲ. ಆಗ ನರ್ಸ್ ಹೇಳಿದ್ದಾರೆ ನೆಲಮಂಗಲ ಕರ್ಕೊಂಡು ಹೋಗ್ಬಿಡಿ ಅಂತ. ಹಾಗಾಗಿ ಮೃತಪಟ್ಟಿದ್ದ ಅಂದ್ರೆ ಆಸ್ಪತ್ರೆಗೆ ಬರೋದಕ್ಕಿಂತ ಮುಂಚೆ ವೆಂಕಟೇಶ್ ಅನ್ನುವಂಥವ್ರು ಕೆಎಸ್ಆರ್ಟಿಸಿಲಿ ಬರ್ತಾ ಇದ್ರು ಬೆಂಗಳೂರಿಗೆ ಮಗಳನ್ನ ನೋಡ್ಬೇಕು ಅಂತ. ಹಂಬಲದಿಂದ ಪತ್ನಿ ಜೊತೆ ಬರ್ತಾ ಇದ್ರು. ಆದ್ರೆ ಅಷ್ಟರಲ್ಲೇ ಹಾರ್ಟ್ ಅಟ್ಯಾಕ್ ಆಗಿದೆ. ಕೊನೆ ಉಸಿರನ್ನ ಎಳೆದಿದ್ದಾರೆ ವೆಂಕಟೇಶ್. ಇನ್ನು ಮಂಗಳೂರಿನಲ್ಲೂ ಕೂಡ ಹೃದಯಾಘಾತ ಅಬ್ಬರಿಸ್ತಾ ಇದೆ. ಹಾರ್ಟ್ಗೆ ಇಂಜಿನಿಯರಿಂಗ್ ವಿದ್ಯಾರ್ಥಿ ಬಲಿಯಾಗಿದ್ದಾರೆ. ಮಂಗಳೂರಿನಲ್ಲೂ ಹೃದಯಾಘಾತ ಅಬ್ಬರಿಸ್ತಾ ಇದೆ. ಹಾರ್ಟ್ಗೆ ಇಂಜಿನಿಯರಿಂಗ್ ವಿದ್ಯಾರ್ಥಿ ಬಲಿಯಾಗಿದ್ದಾರೆ. ಸೂರತ್ಕಲ್ ಕೃಷ್ಣಾಪುರದ ವಿದ್ಯಾರ್ಥಿ ಅಫ್ತಾಬ್ ಬಲಿಯಾಗಿರುವುದು. ಸ್ನಾನಕ್ಕೆ ಹೋಗ್ತಿದ್ದಾಗ ಕುಸಿದು ಬಿದ್ದಿದ್ದಾರೆ ಸ್ಟೂಡೆಂಟ್. ಅಲ್ಲೇ ಹಾರ್ಟ್ ಅಟ್ಯಾಕ್ ಆಗಿರುವುದು. ಮನೆಯಲ್ಲೇ ಕುಸಿದು ಬಿದ್ದಿದ್ದ ವಿದ್ಯಾರ್ಥಿ ಅಫ್ತಾಬ್. ಕೊನೆಗೂ ಅಫ್ತಾಬ್ ಪ್ರಾಣವನ್ನ ಹೃದಯ ಹೊತ್ತೊಯ್ದಿದೆ. ರಾಜ್ಯದಲ್ಲಿ ಏನಾಗ್ತಾ ಇದೆ ಪದೇ ಪದೇ, ಅಥವಾ ಮಾಧ್ಯಮಗಳ ಮುಂದೆ ಇಷ್ಟು ದಿನ ಬಂದಿರಲಿಲ್ವೋ ಏನೋ ಆ ಲೆಕ್ಕಾಚಾರ ಕೂಡ ಸಿಗ್ತಾ ಇಲ್ಲ. ಯಾಕಂತೇಳಿದ್ರೆ ರಾಜ್ಯ ಸರ್ಕಾರವು ಕೂಡ ಆರೋಗ್ಯ ಇಲಾಖೆಯ ಮೂಲಕ ಸಮಿತಿಯನ್ನ ರಚನೆ ಮಾಡಿದೆ. ವರದಿಯನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಕರೋನಾ ಆದ್ಮೇಲೆ 10% ಹೇಳ್ಬೇಕು ಅಂದ್ರೆ ಅಮೆರಿಕ ಕಂಪೇರ್ ಮಾಡಿಕೊಂಡ್ರೆ ಭಾರತದಲ್ಲಿ ಈ ಬಾರಿ ಹೃದಯಾಘಾತದ ಪ್ರಕರಣಗಳು ಏರಿಕೆ ಆಗಿರೋದು. ಯಾವ ಕಾರಣಕ್ಕೆ? ಒಂದು ಕಡೆ ವರದಿ ಕೊಡ್ತಾರೆ, ಆರೋಗ್ಯದ ಗುಣಮಟ್ಟ ಸುಧಾರಣೆ ಆಗಬೇಕು, ವ್ಯಾಯಾಮ ಮಾಡಿ ಅಂತ ಹೇಳಿದ್ರೆ ರೈತ ವ್ಯಾಯಾಮ ಮಾಡೋದಕ್ಕಾಗತ್ತಾ? ಈಗಾಗಲೇ ಹಾರ್ಟ್ಗೆ ಇಂಜಿನಿಯರಿಂಗ್ ವಿದ್ಯಾರ್ಥಿ ಬಲಿಯಾಗಿದ್ದಾರೆ. ಸೂರತ್ಕಲ್ ಕೃಷ್ಣಾಪುರದ ವಿದ್ಯಾರ್ಥಿ ಅಫ್ತಾಬ್ ಬಲಿಯಾಗಿರೋದು. ಅಂದ್ರೆ ಹೇಳ್ತಾ ಇದ್ವಿ, ರೈತರು ಕೂಡ ಬಲಿಯಾಗ್ತಾ ಇದ್ದಾರೆ, ಕಂಡಕ್ಟರ್ ಬಲಿಯಾಗ್ತಾ ಇದ್ದಾರೆ, ಯೋಧ ಬಲಿಯಾಗ್ತಾ ಇದ್ದಾರೆ. ಅಂದ್ರೆ ಅವರು ಎಕ್ಸಸೈಸ್ ಮಾಡಬೇಕು ಅನ್ನುವಂಥ ನೆಸೆಸಿಟಿ ಇಲ್ಲ. ಈಗ ಸಿಟಿಲಿ ಇದ್ದಾರೆ, ಬ್ಯುಸಿ ಶೆಡ್ಯೂಲ್ ಅಲ್ಲಿ ಇದೀವಿ ಅಂತ ಹೇಳಿದ್ರೆ ಅಫ್ಕೋರ್ಸ್ ಮಾಡಬೇಕಾಗತ್ತೆ. ಆದ್ರೆ ರೈತರು ಕೂಡ ಎಕ್ಸಸೈಸ್ ಮಾಡಿ ಅಂತ ತಜ್ಞರ ಅಭಿಪ್ರಾಯವನ್ನ ಯಾರು ಕೂಡ ಒಪ್ಕೊಳ್ಳೋದಿಲ್ಲ. ಈಗಾಗಲೇ ಸಮಿತಿಯನ್ನ ರಚನೆ ಮಾಡಲಾಗಿದೆ. ಕೆಲವೊಂದಷ್ಟು ಡೇಟಾಗಳನ್ನ ಕೊಟ್ಟಿದ್ದಾರೆ. ಆ ಡೇಟಾವನ್ನ ಖಂಡಿತವಾಗ್ಲೂ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಎಕ್ಸಸೈಸ್ ಮಾಡಿ, ಹೆಲ್ದಿ ಫುಡ್ ತಿನ್ನಿ, ಓಡಾಡಿ, ಆಕ್ಟಿವ್ ಆಗಿರಿ, ಎಲ್ಲರೂ ಮಾಡುವಂಥದ್ದೇ ಅದು. ಆದ್ರೆ ಹಾಸನದಲ್ಲೇ ಯಾಕೆ? ಅದಕ್ಕೆ ಸಂಬಂಧಪಟ್ಟಂತೆ ವರದಿ ಕೊಡಿ, ಅದನ್ನ ಕೇಳ್ತಾ ಇರೋದು. ತಜ್ಞರನ್ನ ನಾವು ಬ್ಲೇಮ್ ಮಾಡ್ತಾ ಇಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಒಪ್ಪಿಕೊಳ್ಳುವಂತ ವರದಿಯನ್ನ ಕೊಡಿ. ಈಗಾಗಲೇ ಮಧ್ಯಮ ವಯಸ್ಕರನ್ನ ಸೇರಿದಂತೆ ಚಿಕ್ಕ ಮಕ್ಕಳು ಅಂದ್ರೆ 20, 21 ಈ ರೀತಿಯ ವಯಸ್ಸಿನ ಮಧ್ಯಮ ವಯಸ್ಕರೆಲ್ಲರೂ ಕೂಡ ಹೃದಯಾಘಾತಕ್ಕೆ ಪ್ರಾಣವನ್ನ ಬಿಡುವಂತ ಪರಿಸ್ಥಿತಿ ಎದುರಾಗಿದೆ. ಎಲ್ಲರೂ ಕೂಡ ಅಂಗೈಯಲ್ಲಿ ಜೀವ ಹಿಡ್ಕೊಂಡು ಬದುಕುವಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ. ಈಗಾಗಲೇ ವಿದ್ಯಾರ್ಥಿ ಸೇರಿದಂತೆ ಒಂದ್ ಕಡೆ ಸುಮ್ಮನೆ ಕೂತ್ಕೊಂಡಿದೀವಿ ಅಂತ ಹೇಳಿದ್ರು ಕೂಡ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಸ್ನಾನಕ್ಕೆ ಹೋಗ್ತಾ ಇದ್ರು ಅಫ್ತಾಬ್, ಆ ಸಂದರ್ಭದಲ್ಲಿ ಕುಸ್ತು ಬಿದ್ದಿದ್ದಾರೆ, ಹಾರ್ಟ್ ಅಟ್ಯಾಕ್ ಆಗಿದೆ. ಕಾರಣ ಏನು? ಆಸ್ಪತ್ರೆ ಕರ್ಕೊಂಡು ಹೋದ್ರೆ ಜೀವನ ಶೈಲಿ ಸರಿ ಇಲ್ಲ, ಸ್ಟ್ರೆಸ್ ಆಗಿದ್ದಾರೆ, ಎಲ್ರಿಗೂ ಗೊತ್ತಿರೋದೇ ಅದು. ಈಗ ಮಂಗಳೂರಲ್ಲೂ ಕೂಡ ಹಾರ್ಟ್ ಅಟ್ಯಾಕ್ನ ಸರಣಿ ಮುಂದುವರಿತಾ ಇರೋದು ಚಿಂತೆಗೆ ಗ್ರಾಸವಾಗ್ತಾ ಇರೋದು.